ತುಂಗಭದ್ರಾ ಜಲಾಶಯ ಭರ್ತಿಯಾದಾಗಲೆಲ್ಲ ನದಿಗೆ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಿದ್ರೆ ಕಂಪ್ಲಿ ಸೇತುವೆ ಮುಳುಗಡೆಯಾಗಿ ಜನರಿಗೆ ಸಂಕಷ್ಟ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಲಿ ಸೇತುವೆ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಯಲ್ಲಿದ್ದು ವಾಹನ ಸವಾರರು ನಿತ್ಯ ಜೀವ ಭಯದಲ್ಲೇ ವಾಹನವನ್ನು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಶಿಥಿಲಾವಸ್ಥೆಯಲ್ಲಿ ಕಂಪ್ಲಿ ಸೇತುವೆ, ಜೀವ ಭಯದಲ್ಲಿ ವಾಹನ ಸಂಚಾರ, ತಡೆಗೋಡೆ ಸಂಪೂರ್ಣ ಹಾಳು, ರಸ್ತೆ ಬಿರುಕು. ಹೀಗೆ ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿರುವ ಸೇತುವೆ ಮೇಲ್ಭಾಗದ ರಸ್ತೆ, ಮತ್ತೊಂದೆಡೆ ಕಿತ್ತು ಹಾಳಾಗಿರುವ ಸೇತುವೆ ಮೇಲ್ಭಾಗದ ಸುತ್ತಲೂ ಹಾಕಿರುವ ತಡೆಗೋಡೆ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಬಳಿ ಹರಿಯುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಂಪ್ಲಿ ಸೇತುವೆ. ಹೌದು, ಬಳ್ಳಾರಿ ಗಂಗಾವತಿ ಸಂಪರ್ಕದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 65 ವರ್ಷದ ಹಳೆಯ ಸೇತುವೆಯ ರಸ್ತೆಯಲ್ಲಿ ಬಿರುಕು ಬಿಟ್ಟಿದ್ದು ತಡೆಗೋಡೆ ಸಂಪೂರ್ಣ ಹಾಳಾಗಿದೆ. ತುಂಗಭದ್ರಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಾಗ್ಲೆಲ್ಲ ಸೇತುವೆ ಮುಳುಗಡೆಯಾಗುತ್ತೆ. ವರ್ಷದಲ್ಲಿ 3 ರಿಂದ 4 ಬಾರಿ ಮುಳುಗಡೆಯಾಗುವ ಕಂಪ್ಲಿ ಸೇತುವೆ ಮುಳುಗಡೆಯಾದಾಗ ಕಂಪ್ಲಿ ಸೇರಿದಂತೆ ಗ್ರಾಮೀಣ ಭಾಗದ ಜನರು ಪರದಾಡುವ ಪರಿಸ್ಥಿತಿ ಬಂದೊದಗುತ್ತೆ. ಗಂಗಾವತಿಯಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು ಸೇರಿದಂತೆ ಮಾರುಕಟ್ಟೆಗೆ ಭತ್ತ ಕೊಂಡೊಯ್ಯುವ ರೈತರಿಗೂ ಪೀಕಲಾಟ ಶುರುವಾಗಿರುತ್ತೆ. ಹೀಗಾಗಿ ಕೂಡಲೇ ಹೊಸ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ಬಳ್ಳಾರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂಥ ಕಂಪ್ಲಿ ಸೇತುವೆ ನಿರ್ಮಾಣಗೊಂಡು 66 ವರ್ಷಗಳಾದರೂ ಸಹಿತ ಇದುವರೆಗೂ ಅದಕ್ಕೆ ರಿಪೇರಿ ಮಾಡುವಂಥ ಕೆಲಸಗಳಾಗಿಲ್ಲ. ಇದರಿಂದಾಗಿ ಕಂಪ್ಲಿ ಸೇತುವೆ ಅನ್ನೋದು ಸಂಪೂರ್ಣವಾಗಿ ಬಿರುಕು ಇದೀಗ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ನಾನೀಗ ಇದೇ ಕಂಪ್ಲಿ ಸೇತುವೆ ಮೇಲ್ಭಾಗದಲ್ಲಿರುವಂಥದ್ದು. ಪ್ರತಿ ವರ್ಷವೂ ಸಹಿತ 2-3 ಬಾರಿ ಕಂಪ್ಲಿ ಸೇತುವೆ ಸಾಮಾನ್ಯವಾಗಿ ಮುಳುಗುತ್ತೆ. ಅಂದರೆ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಸಹಿತ ಈ ಒಂದು ಕಂಪ್ಲಿ ಸೇತುವೆ ತಡೆಗೋಡೆಗಳು ಸಂಪೂರ್ಣವಾಗಿ ಹಾಳಾಗುತ್ತೆ. ಅಂದರೆ ಒಟ್ಟು 1961ರಲ್ಲಿ ಕಂಪ್ಲಿ ಸೇತುವೆ ನಿರ್ಮಾಣಗೊಂಡಿರುವಂಥದ್ದು. ಈಗಾಗಲೇ ಕೆಳಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇತುವೆ ಬಿರುಕು ಬಿಡಲಾಗಿದೆ. ಮತ್ತೊಂದು ಕಡೆಗೆ ಈ ಒಂದು ಸೇತುವೆ ಮೇಲ್ಭಾಗದಲ್ಲಿಯೂ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಆದರೆ ಕೇವಲ ಅಲ್ಲಲ್ಲಿ ಒಂದಿಷ್ಟು ಪ್ಯಾಚ್ ವರ್ಕ್ಗಳನ್ನ ಮಾಡಿರೋದನ್ನು ಬಿಟ್ಟರೆ ಮತ್ತಿನ್ಯಾವ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಿಲ್ಲ. ಹೆವಿ ವೆಹಿಕಲ್ಗಳು ಬಂದಂಥ ಸಂದರ್ಭದಲ್ಲಿ ಸೇತುವೆ ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆಗೆ ಕೆಳಭಾಗದಲ್ಲಿ ಬುನಾದಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗಿರುವಂಥದ್ದು. ಇದೇ ಕಾರಣಕ್ಕೋಸ್ಕರ ಸೇತುವೆ ಹಾಳಾಗಿದೆ ಅಂತ ಈಗಾಗಲೇ ಹೇಳಲಾಗ್ತದೆ. ಮತ್ತೊಂದು ಕಡೆಗೆ ಸಾಕಷ್ಟು ಪ್ರಮಾಣದಲ್ಲಿ ಗಂಗಾವತಿಯಿಂದ ಬಳ್ಳಾರಿಗೆ ಮತ್ತು ಬಳ್ಳಾರಿಯಿಂದ ಗಂಗಾವತಿಗೆ ಬರ್ತಕ್ಕಂಥ ಬೃಹತ್ ವಾಹನಗಳೆಲ್ಲವೂ ಕೂಡ ಇದೇ ಒಂದು ಸೇತುವೆ ಮೇಲೆ ಓಡಾಡ್ತವೆ. ಬೃಹತ್ ಗಾತ್ರದ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಸೇತುವೆ ಶೇಕ್ ಆಗುತ್ತೆ. ಮತ್ತೊಂದು ಕಡೆಗೆ ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ನಡೆಯುವಂಥದ್ದು ಸಾಮಾನ್ಯವಾಗಿದೆ. ಈಗ ಈ ಸೇತುವೆ ನಿರ್ಮಾಣವಾಗಿ ಸುಮಾರು 60ರಿಂದ 65 ವರ್ಷಗಳಾಗಿದೆ. ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ 2 ರಿಂದ 3 ಸಾರಿ ಈ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ನೀರು ಮೇಲ್ಮಟ್ಟದಲ್ಲಿ ಬರುತ್ತೆ. ಇದರಿಂದ ತಿರುಗಾಡೋದಕ್ಕೆ ಭಾಳ ತೊಂದರೆ ಆಗಿದೆ. ಆಮೇಲೆ ಇದಾಗಲೇ ಇದು ಹಲವಾರು ಕಡೆ ಬಿರುಕು ಬಿಟ್ಟಿದೆ. ತಾವು ನೋಡಿದ ಹಾಗೆ ಬಿರುಕು ಬಿಟ್ಟಿದೆ. ಈಗ ಕಂಪ್ಲಿಯಿಂದ ನಾವು ಗಂಗಾವತಿಗೆ ಹೋಗ್ಬೇಕಾದ್ರೆ ಆಸ್ಪತ್ರೆಗೆ ಹೋಗಲಿ, ಇನ್ನೊಂದು ನಮ್ಮ ಕೃಷಿ ಚಟುವಟಿಕೆಗೆ ಹೋಗಲಿ, ಯಾವುದಕ್ಕೆ ಹೋದರೂ ಕೂಡ ಭಾಳ ತೊಂದರೆ ಆಗುತ್ತೆ. 10 ನಿಮಿಷದಲ್ಲಿ ಹೋಗತಕ್ಕಂಥ ನಮ್ಮ ರಸ್ತೆನ ನಾವು ಈಗ ಮತ್ತೆ ಬುಕ್ಸಾಗರ ಈ ಥರ ಹಿಂಗೆ ಬರ್ಬೇಕಂದ್ರೆ ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರಿಗೆ ಭಾಳ ತೊಂದರೆ ಆಗಿದೆ. ಇನ್ನು ಈ ಸೇತುವೆ ನಿರ್ಮಾಣಗೊಂಡು ಬರೋಬ್ಬರಿ 65 ವರ್ಷಗಳು ಕಳೆದಿವೆ. ಕೆಲ ವರ್ಷಗಳಿಂದ ಜಿಲ್ಲೆಯ ಉಕ್ಕಿನ ಕಾರ್ಖಾನೆಗಳಿಗೆ ಈ ಸೇತುವೆ ಮೂಲಕವೇ ಲಾರಿಗಳು ಸಾಮಗ್ರಿಗಳನ್ನ ಸಾಗಿಸುತ್ತಿವೆ. ಸೇತುವೆ ಮೇಲೆ 15 ಟನ್ನಷ್ಟು ಭಾರ ಸಾಗಿಸಬಹುದು ಅಂತ ಸೂಚನಾ ಫಲಕ ಅಳವಡಿಸಲಾಗಿದೆ. ಆದರೆ ನಿಯಮ ಉಲ್ಲಂಘಿಸುವ ಸರಕು ಲಾರಿಗಳು ಮಿತಿ ಮೀರಿ ಸಾಮಗ್ರಿ ಸಾಗಣೆ ಮಾಡ್ತಾ ಇರೋದ್ರಿಂದ ಸೇತುವೆ ಶಿಥಿಲವಾಗಿದೆ. ಅಲ್ಲದೆ ತುಂಗಭದ್ರಾ ಜಲಾಶಯದಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ ಮೇಲ್ಪಟ್ಟು ನೀರು ಬಿಡುಗಡೆ ಮಾಡಿದ್ರೆ ಸೇತುವೆ ಮುಳುಗಡೆಯಾಗಿ ಕಲ್ಯಾಣ ಕರ್ನಾಟಕ, ಮಧ್ಯ ಮತ್ತು ಉತ್ತರ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣಕ್ಕೆ ಕನಿಷ್ಠ 10 ದಿನಗಳಿಂದ ಗರಿಷ್ಠ 1 ತಿಂಗಳವರೆಗೆ ಸಂಪರ್ಕ ಕಡಿತಗೊಳ್ಳುತ್ತೆ. ಪ್ರತಿ ಮಳೆಗಾಲದಲ್ಲಿ ಈ ಸಮಸ್ಯೆ ಮರುಕಳಿಸುತ್ತೆ. ಬಳ್ಳಾರಿ, ಕಂಪ್ಲಿ, ಗಂಗಾವತಿ ಜನತೆ ತುರ್ತು ಸಂಚಾರ ಇದ್ದಲ್ಲಿ ಬುಕ್ಕಸಾಗರ ಬಳಿಯ ಕಡೆಬಾಗಿಲು ಸೇತುವೆ ಮೂಲಕ ಸುಮಾರು 35 ಕಿಲೋಮೀಟರ್ ಸುತ್ತಿ ತೆರಳುವುದು ಅನಿವಾರ್ಯ ಎದುರಾಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು, ರೋಗಿಗಳು, ಕೃಷಿ ಕಾರ್ಮಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದ್ರ ಮೇಲೆ ನಿಂತ್ಕೊಂಡ್ರೆ ಹೆಂಗ್ ಸೇಕ್ ಆಗ್ತದಂತ ನಿಮ್ಗೆ ನೋಡ್ರಿ. ಎಷ್ಟು ಮೀಟರ್ ಶೇಕ್ ಆಗ್ತಂದ್ರೆ 65 ವರ್ಷ ಆತಂತ ಸೇತುವೆ ಅಂತಾರೆ. ಇದು ನಾವು ಊಟಕ್ಕಿಂತ ಮುಂಚೆ ಹುಟ್ಟಿರೋ ಸೇತುವೆ. ಇವತ್ತು ನೀವು ನಿಂತ್ಕೊಂಡ್ರೆ ಸೇಕ್ ಆಗುತ್ತೆ. ಇದಕ್ಕೆ ಭಯ ಎಷ್ಟು ಬರ್ತದಂದ್ರೆ ನಾವು ಆ ಕಡೆ ದಾಟ್ತೋ ಇಲ್ಲ ಭಯ ಐತಿ. ದೊಡ್ಡ ವಾಹನಗಳು ತಿರುಗಾಡ್ತಾವೆ. ಇವಾಗ ನಮಗೆ ಎಷ್ಟು ತೊಂದರೆ ಆಗ್ತದಂದ್ರೆ ಈ ಒಂದು ಸೇತುವೆ ಏನನ್ನ ದುರಸ್ತಿ ಆಯ್ತಪ್ಪ ಅಂದರೆ ತಿರುಗಬೇಕಾದ್ರೆ 25 ರಿಂದ 30 ಕಿಲೋಮೀಟರ್ ಸುತ್ತರ್ಕೊಂಬರೋಗುತ್ತೆ. ಕಂಪ್ಲಿ ಗಂಗಾವತಿ ನಾವು ಹೋಗ್ಬೇಕಾದ್ರೆ
ಪ್ರವಾಹ ಸಂದರ್ಭದಲ್ಲಿ ನೀರಿನ ಜೊತೆಗೆ ತ್ಯಾಜ್ಯ, ಮರದ ದಿಮ್ಮಿ ಹೊಡೆತಕ್ಕೆ ಸಿಲುಕುವ ಸೇತುವೆಯ ರಕ್ಷಣಾ ಸರಳು ಹಾಳಾಗಿ ಇತ್ತೀಚೆಗೆ ಇನ್ನಷ್ಟು ದುರ್ಬಲವಾಗಿದೆ. ದಿನದಿಂದ ದಿನಕ್ಕೆ ಬಲಹೀನವಾಗುತ್ತಿರುವ ಸೇತುವೆ ದುರಸ್ತಿಯಲ್ಲಿಯೇ ಕಾಲ ತಳ್ತಾ ಇದೆ. ಅವಘಡ ಸಂಭವಿಸುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ ಎಲ್ಕೆ, ಪಬ್ಲಿಕ್ ಟಿವಿ, ಬಳ್ಳಾರಿ.